ಗುಡ್ ಮಾರ್ನಿಂಗ್ ಗೈಸ್. ಸೊ ನಂದು ಟ್ರೇಡ್ ಇವಾಗ ಜಸ್ಟ್ ಎಂಟರ್ ಆದೆ. ಇಲ್ಲಿ ನಂದು ಎಕ್ಸಾಕ್ಟ್ ಎಂಟ್ರಿ ಪಾಯಿಂಟ್ ಇದೆ. ಇದೇನಿದ್ರೆ ನಂದು ಎಸ್ ಎಲ್ ಇದೆ. ಓಕೆ, ಸೊ ಈ ಟಾರ್ಗೆಟ್ ಏನಿದ್ರೆ ನಂದು ಫಸ್ಟ್ ಟಾರ್ಗೆಟ್ ಇದೆ. ಫಸ್ಟ್ ಮೀನ್ಸ್ ಇಲ್ಲಿಗೆ ನಾನು ಪೊಸಿಷನ್ ಕ್ಲೋಸ್ ಮಾಡಿ ನಾನು ಸ್ವಲ್ಪ ವರ್ಕ್ ಇದೆ, ಅದಕ್ಕೆ ಹೋಗ್ಬಿಡ್ತೀನಿ. ಸ್ಟಾಪ್ ಲಾಸ್ 14 ಪಾಯಿಂಟ್ ಇದೆ. ಸೊ ಅದರ ಅಗೇನೆಸ್ಟ್ ಟಾರ್ಗೆಟ್ 27-28 ಪಾಯಿಂಟ್ ಇದೆ. ಓಕೆ, ವಿಲ್ ವೇಟ್ ಗೈಸ್. ಓಕೆ, ನಂದು ಎಂಟ್ರಿ ಪಾಯಿಂಟ್ ಸ್ಟ್ರೈಕ್ ಪ್ರೈಸ್ ಬಂದ್ಬಿಟ್ಟು 2140 ಅಂಡ್ entry price is 26 in option premium. Okay, we'll wait guys. So as per ನನ್ನ ಸೆಟಪ್ ಏನು ಬಂದಿದೆ ನಾನು ತಗೊಂಡಿನಿ ಟ್ರೇಡ್. ಸೊ ವೇಟ್ ಮಾಡೋಣ. ಇದು ನನ್ನ ಸ್ಟಾಪ್ ಲಾಸ್ ಇದೆ. Based on some conviction I have taken the trade. Okay, so wait ಮಾಡೋಣ. ಏನ್ ಮಾಡ್ತದೆ ಮಾರ್ಕೆಟದಲ್ಲಿ ಇಲ್ಲಿಂದ ಒನ್ ವೇ ಬೈಯಿಂಗ್ ಆಗಿದೆಲ್ಲ, ಏನಾಯ್ತು ಇಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಈ ತರ ಬೈಯಿಂಗ್ ಆಗಿದೆ. ಸೊ ಏನಾಗಿದೆ ಇಲ್ಲಿ ಮೇ ಬಿ ಈ ಲೆವೆಲ್ ಏನಿದೆಲ್ಲ, ಈ ಲೆವೆಲ್ ಇದ್ರ ಸಲುವಾಗಿ ನ್ಯೂ ಸೆಲ್ಲರ್ ಏನ್ ಮಾಡಿ ಸೆಲ್ ಮಾಡ್ತಿದಾರೆ ಇಲ್ಲಿ. ಓಕೆ, ಸೊ ವೇಟ್ ಮಾಡೋಣ. ಇದು ನಮ್ಮ ಸ್ಟಾಪ್ ಲಾಸ್ ಇದೆ ಇಲ್ಲಿ ಮಟ. ಸೊ ಒಂದು ಪುಷ್ ಬಂದ್ರೆ ನನ್ನ ಟಾರ್ಗೆಟ್ ಎಕ್ಸಿಟ್ ಆಗ್ತೇನೆ. ಸೊ ನಾ ಈ ಡೈರೆಕ್ಷನ್ ಮೇಲೆ ನಾನು ಟ್ರೇಡ್ ಮಾಡಿದ್ದೀನಿ. ಓಕೆ, $450 ಅಂದ್ರೆ ಆಲ್ಮೋಸ್ಟ್ 2 ಲಾಟ್ಸ್ ನನ್ನ ಹತ್ರ ಇರೋದು. ಸೊ ಇವತ್ತು ಟ್ರೇಡ್ ಜಲ್ದಿ ಕ್ಲೋಸ್ ಮಾಡ್ಬಿಡ್ತೀನಿ. ಸ್ವಲ್ಪ ಔಟ್ಸೈಡ್ ಹೋಗೋದಿದೆ. ಬೈ 10-15ಗೆ ನಂದು ಪೊಸಿಷನ್ ಎಲ್ಲ ಕ್ಲೋಸ್ ಮಾಡಿರ್ತೀನಿ ಆಲ್ಮೋಸ್ಟ್. ಇದು ಯಾಕೆ ಸ್ಟಾಪ್ ಲಾಸ್ ಅಂದ್ರೆ ಪ್ರೀವಿಯಸ್ಲಿ ಏನಿದೆಲ್ಲ ಇಲ್ಲಿ ಇದು 15 ಮಿನಿಟ್ಸ್ ಇದೆ. ಸೊ ಅದು ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಹಂಗಾಗಿ ಇದನ್ನ ನಾವು ಸಪೋರ್ಟ್ ಟೈಪ್ ವರ್ಕ್ ಮಾಡ್ತಾ ಇದೆ. ಹಂಗಾಗಿ ಇದನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ಆಸ್ ಪರ್ ಪ್ಲಾನ್ ನಾವು ಟ್ರೇಡ್ ನ ಇನಿಷಿಯೇಟಿವ್ ಮಾಡಿದೀವಿ. ಅದ್ರ ಪ್ರಕಾರ ಪೊಸಿಷನ್ ಹೋಲ್ಡ್ ಮಾಡಿದೀವಿ ನಾವು. ಓಕೆ, ಸೊ ವೇಟ್ ಮಾಡೋಣ. ಇನ್ನು 10 ನಿಮಿಷ ಇದೆ. 10 ಗಂಟೆ ಆಗ್ಲಿಕ್ಕೆ. ಓಕೆ, ಯೂಸರ್ ಏನಿದೆ ಇದು ಲಾಸ್ಟ್ ಲೆಗ್ಗೆ ಸೆಲ್ಲಿಂಗ್ ಆಗೋದಿಲ್ಲ ಪ್ರೀವಿಯಸ್ಲಿ. ಸೊ ಇಲ್ಲೊಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಮೇ ಬಿ ಮಾರ್ಕೆಟ್ ಸ್ವಲ್ಪ ಹೊತ್ತು. ಇದೇನ್ ಬ್ರೇಕ್ಔಟ್ ಆಗಿದೆ, ರಿಟೆಸ್ಟ್ ಆಗ್ಬೋದು. ಸ್ವಲ್ಪ ವೇಟ್ ಮಾಡೋಣ. ಅಥವಾ ಏನಾಗುತ್ತೆ ಇಲ್ಲಿ ಎಲ್ಲಾರ್ದು ಸ್ಟಾಪ್ ಲಾಸ್ ಇರ್ತಾರ, ಮಾರ್ಕೆಟ್ ಸಡನ್ಲಿ ಒನ್ ವೇದಾಗ ಮಾರ್ಕೆಟ್ ಮೇಲ್ಗಡೆ ಹೋಗ್ಬಿಡುತ್ತೆ ಒನ್ ಕ್ಯಾಂಡಲ್ ದಲ್ಲಿ. ಯಾಕಂದ್ರೆ ಇವೆಲ್ಲ ಸ್ಟಾಪ್ ಲಾಸ್ ಅವೈಲೇಬಲ್ ಇದೆಲ್ಲ ಇಲ್ಲಿ. ಎಷ್ಟೋ ಮಂದಿ ಆಪ್ಷನ್ ದಾಗ ಇಲ್ಲಿ ಸೆಲ್ ಮಾಡ್ಕೊಂತಿರ್ತಾರೆ. ಸೊ ಅದ್ರ ಪರ್ಪಸ್ ಇರ್ಬೋದು ಅದು. ಇನ್ನು ಕ್ಲೋಸಿಂಗ್ ಏನಾಗಿಲ್ಲ ಮಾರ್ಕೆಟ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ದಲ್ಲಿ. ಸೊ ವೇಟ್ ಮಾಡೋಣ. ಸೊ ನಾವು ಆಸ್ ಪರ್ ದ ಸೆಟಪ್ ಟ್ರೇಡ್ ಮಾಡ್ತಾ ಇದ್ದೀವಿ ವಿತ್ ನಮ್ದು ಸೈಕಾಲಜಿ ಪ್ಲಸ್ ಕನ್ವಿಕ್ಷನ್. ಸೊ ಇದೇನಿದೆ ಮಾರ್ಕೆಟ್ ಇಲ್ಲಿಂದ ಆಕ್ಚುಲಿ ಈ ತರ ಆಗಿದೆ.
ಅಂದ್ರೆ ಈ ಲೋ ಬ್ರೇಕ್ ಆಗಬಿಡಲಿಲ್ಲ. ನೆಕ್ಸ್ಟ್ ನನ್ನ ಹತ್ರ ಇನ್ನು ಮೇಲ್ಗಡೆ ಹೈ ಮಾಡಿ ಈ ಲೋನು ಬ್ರೇಕ್ ಮಾಡಿ ಇದು ರೆಸ್ಪೆಕ್ಟ್ ಮಾಡ್ತು. ಸೊ ಇಲ್ಲಿ ಲೋ ಆಯ್ತು. ಸೊ ಈ ಲೋ ಏನಾಯ್ತು, ಇದು ಬ್ರೇಕ್ಔಟ್ ಕೊಟ್ಟಿದೆ ಈಗ ಈ ಲೆವೆಲ್ಗೆ. ಸೊ ಬ್ರೇಕ್ಔಟ್ ಕೊಟ್ಟು ಇದು ರೀಟೆಸ್ಟ್ ಆಗಿದೆ ಸ್ವಲ್ಪ ಲೆವೆಲ್, ಸಣ್ಣ ಲೆವೆಲ್. ಸೊ ಹಂಗಾಗಿ ನಾನು ಆಸ್ ಪರ್ ದ ರೂಲ್ಸ್ ಮತ್ತೆ ನನ್ನದು ಸೈಕಾಲಜಿ ಪ್ರಕಾರ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದೇನೆ. ಓಕೆ, ಸೊ ನನ್ನ ಟಾರ್ಗೆಟ್ ಏನಿದೆ ಇದೇ ಇದೆ ಮ್ಯಾಕ್ಸಿಮಮ್. ಇಲ್ಲ ನನ್ನ ಪೊಸಿಷನ್ ಎಕ್ಸಿಟ್ ಆಗ್ಬಿಡುತ್ತೆ. ವೇಟ್ ಮಾಡೋಣ, ಏನು ಇದೆ ಟೈಮ್. ಇದು ಒಂದು ಸಣ್ಣದ ರೆಸಿಸ್ಟೆಂಟ್ ಇದೆ. ಸೊ ಯೂಸಲಿ ಏನಾಗುತ್ತೆ ಅಪ್ ಟ್ರೆಂಡ್ದಲ್ಲಿ ಇವೆಲ್ಲ ರೆಸಿಸ್ಟೆಂಟ್ ವರ್ಕ್ ಆಗಲ್ಲ. ಯಾಕಂದ್ರೆ ನಾವು ಒನ್ಸ್ ಇದು ಸ್ಟಾರ್ಟ್ ಆಯ್ತಂದ್ರೆ ನಾವು ಸಪೋರ್ಟ್ ಅಷ್ಟೇ ನಾನು ಕನ್ಸಿಡರ್ ಮಾಡಬೇಕಾಗುತ್ತೆ. ನಾವು ರೆಸಿಸ್ಟೆಂಟ್ ಜಾಸ್ತಿ ನೋಡ್ಕೊಂತ ನಾವು ಟ್ರೇಡೇ ಮಾಡೋಕ್ಕಾಗೋದಿಲ್ಲ. ಸೊ ಇದು ರೆಸಿಸ್ಟೆಂಟ್ ಏನಿದೆ ಅದು ಬಯರ್ ನೋಡ್ಕೋತಾರ. ನಮ್ದೇನ ನಮ್ದು ಟ್ರೆಂಡ್ ಫಾಲೋ ಮಾಡೋದಷ್ಟೇ ಕೆಲಸ. ಇವಾಗ ಲಾಸ್ ಆದ್ರೆ ಅಕ್ಸೆಪ್ಟ್ ಮಾಡ್ಕೊಂಡು ಹೊರಗೆ ಬರೋದು. ಸೊ ಮಾರ್ಕೆಟ್ ಇದು ಡೈನಾಮಿಕ್ ಇದೆ. ಅದು ಹೆಂಗ ಇರುತ್ತೆ ಹಂಗೆ ನಾವು ಬರ್ಬೇಕಾಗತ್ತೆ ಮಾರ್ಕೆಟ್ದಲ್ಲಿ. ಅದು ಎಕ್ಸಿಟ್ ಆಗಂದ್ರೆ ಎಕ್ಸಿಟ್ ಮಾಡ್ಬೇಕಾಗತ್ತೆ. ಸಮ್ಟೈಮ್ಸ್ ನಮ್ಮ ಸೈಕಾಲಜಿ ಏನಾದ್ರು ಮೇ ಬಿ ನೋಡುವಲ್ಲಿ ಏನಾದ್ರು ಚೇಂಜಸ್ ಇರ್ಬೋದು. ಅದು ಮಾರ್ಕೆಟ್ ಈ ತರ ಮೂವ್ಮೆಂಟ್ ಆಗಿರ್ತದೆ, ಬಟ್ ನಾವು ನೋಡೋದು ಬೇರೆ ತರ ನೋಡ್ತಿರ್ಬೋದು. ಆ ಟೈಮ್ದಲ್ಲೂ ನಮ್ಗೆ ಲಾಸಸ್ ಆಗುತ್ತೆ. ಓಕೆ, ಅದ್ರದಲ್ಲಿ ಏನು ವರಿ ಇಲ್ಲ. ಇನ್ನ ಇದು ಕ್ಯಾಂಡಲ್ ಕ್ಲೋಸಿಂಗ್ ಆಗಿಲ್ಲ. ಸೊ ವೇಟ್ ಮಾಡೋಣ ನಾವು. ಈಗೇನ್ ಮಾಡೋಣ, ನಮ್ಮ ಸ್ಟಾಪ್ ಲಾಸ್ ಇಲ್ಲಿ ಸೆಟ್ ಮಾಡೋಣ. ಯಾಕಂದ್ರೆ ಇದೇನ್ ಲೋ ಆಗಿದ್ರೆ ಇದು ಲೋ ಒನ್ ಟೈಪ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಇದೆ ಮಾರ್ಕೆಟ್ದಲ್ಲಿ. ಇದೇ ಲೋನ ನಾವು ಸ್ಟಾಪ್ ಲಾಸ್ ಅಂತ ಮೇಂಟೈನ್ ಮಾಡೋಣ. ಸಪೋಸ್ ಈ 15 ಮಿನಿಟ್ಸ್ ಒಳಗಡೆ ಕ್ಲೋಸ್ ಆಯ್ತು ಅಂತ ತಿಳ್ಕೊಂಡು ಸ್ಟಾಪ್ ಲಾಸ್ ಮೇಂಟೈನ್ ಆಗುತ್ತೆ. ಸಪೋಸ್ ಮೇಲ್ಗಡೆ ಆಯ್ತಂದ್ರೆ ಇದೇನಾದ್ರು ಪ್ರೀವಿಯಸ್ ಕ್ಯಾಂಡಲ್ ಏನಿದೆ ಇದನ್ನ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡೋಣ. ಈಗ ಕ್ಲೋಸಿಂಗ್ ಇಸ್ ಬಹಳ ಇಂಪಾರ್ಟೆಂಟ್ ಇದೆ ಮಾರ್ಕೆಟ್ದಲ್ಲಿ. ಕ್ಯಾಂಡಲ್ ಕ್ಲೋಸಿಂಗ್ ಆಯ್ತಂದ್ರೆ ಅದು ಏನದ ಮಾರ್ಕೆಟ್ ಮೂಮೆಂಟಮ್ ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡಕ್ ಬರುತ್ತೆ ನೆಕ್ಸ್ಟ್ ಏನ್ ಪಾಸಿಬಿಲಿಟಿ ಇದೆ ಅಂತ ಹೇಳಿ. ಸೊ ಇದೇನಾಗುತ್ತೆ ಬಿಗ್ ಕ್ಯಾಂಡಲ್ ಆಗ್ಬಹುದು ಅಂತ ನನ್ಗೆ ಎಕ್ಸ್ಪೆಕ್ಟೇಷನ್ ಇದೆ. ಇನ್ನು 4 ನಿಮಿಷ ಇದೆ. ಅಟ್ಲೀಸ್ಟ್ ಇದ್ರ ಮೇಲ್ಗಡೆ ಕ್ಲೋಸ್ ಆಗ್ಬೋದು ಅಷ್ಟೇ. ಅಂದ್ರೆ ಏನಾಗುತ್ತೆ, ಇಲ್ಲಿ ಸೆಲ್ಲರ್ ಹೆದರ್ತಾರ. ಸೊ ನೀವು ಬಯರ್ ಆಡ್ ಹಾಕಾರ ಇಲ್ಲಿ. ಇದ್ರ ಮೇಲ್ಗಡೆ ಕ್ಲೋಸ್ ಆಗ್ಬೇಕು ಕ್ಯಾಂಡಲ್. ಅಂದ್ರೆ ಏನಾಗುತ್ತೆ, ಸೊ ಮೊಮೆಂಟಮ್ ಕಂಟಿನ್ಯೂಷನ್ ಆಗುತ್ತೆ. ಸೊ ಫಸ್ಟ್ ಕ್ಯಾಂಡಲ್ ಇನಿಷಿಯೇಟೆಡ್ ದ ಪೊಸಿಷನ್ ಬಯರ್, ನೆಕ್ಸ್ಟ್ ಫಾಲೋ ಥ್ರೂ ಬರುತ್ತೆ. ಇಲ್ಲಿ ಮಡ ಬಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ, ಒಂದು ದೊಡ್ಡ ಕ್ಯಾಂಡಲ್ ಬರುತ್ತೆ ಯೂಸಲಿ ಈ ಟಚ್ ಆಗ್ಲಿಕ್ಕೆ. ಅದು ಅದು ಮಾರ್ಕೆಟ್ ಡಿಸೈಡ್ ಮಾಡುತ್ತೆ, ಅದು ಬರುತ್ತೋ ಬರಲ್ಲ. ವೇಟ್ ಮಾಡಿ ನೋಡೋಣ. ಇದು ನಮ್ದು ಈ ತರ ಆಗುತ್ತಂತ ಪ್ಲಾನ್ ಇದೆ ಮಾರ್ಕೆಟ್ದಲ್ಲಿ. ಈ ಒಂದು 1 ಮಿನಿಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಮಾರ್ಕೆಟ್. ಯಾಕಂದ್ರೆ ಲಾಸ್ಟ್ 1 ಮಿನಿಟ್ನಾಗ ಕ್ಲೋಸ್ ಮಾಡ್ತಾರ ಅವ್ರ ಪೊಸಿಷನ್ ಮೇಲ್ಗಡೆ ಹೋಗಿ. ಓಕೆ ಗೈಸ್, ವಿಲ್ ಅಪ್ಡೇಟ್.